ಅಕ್ಕ, ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಏನಾದರೂ ಸ್ವೀಟ್ ಮಾಡಬೇಕಲ್ಲ. ಹೆಂಗೂ ಮೊನ್ನೆ 2 kg ಕ್ಯಾರೆಟ್ ತಂದಿದ್ವಲ್ಲ, ಕ್ಯಾರೆಟ್ ಹಲ್ವಾ ಮಾಡೋಣ ಬಾ. ಮೊದಲು 3/4 ಲೀಟ್ರ್ ಹಾಲು ಕಾಯಿಸ್ಕೊಂಡು ಒಂದು ಪಾನ್ಗೆ 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ದ್ರಾಕ್ಷಿನೂ ಹಾಕಿ ಅದು ಗೋಲ್ಡನ್ ಕಲರ್ಗೆ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ 3/4 ಬೌಲ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಹೀಟ್ ಆದಮೇಲೆ ಗ್ರೇಟ್ ಮಾಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಅಕ್ಕ, ಇಲ್ಲಿ 2 kg ಕ್ಯಾರೆಟು ಹಾಕಿದ್ದೀರಾ? ಕ್ಯಾರೆಟ್ ಹಲ್ವಾ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಅದಕ್ಕೆ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಕುಕ್ ಆದಮೇಲೆ ನಾವು ಕಾಯಿಸ್ಕೊಂಡಿದ್ವಲ್ಲ ಹಾಲು, ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈಗ ಕ್ಯಾರೆಟು 3/4% ಕುಕ್ ಆಗಿದೆ, ಅದಕ್ಕೆ 2 ಬೌಲ್ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಹೊಂದ್ಕೊಳ್ಳೋ ತನಕ ಕುಕ್ ಆಗಲಿ. ಸಕ್ಕರೆ ಕ್ಯಾರೆಟ್ಗೆ ಹೊಂದ್ಕೊಂಡ್ಮೇಲೆ 1 ಬೌಲಷ್ಟು ಬಾದಾಮ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷದಷ್ಟು ಕುಕ್ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಂಡು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ರೆಡಿ. ಸರಿ ಅಕ್ಕ, ಇದನ್ನು ಬೇಗ ಬೇಗ ಸರ್ವ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಬರೋ ಟೈಮ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.